ಜನನಾಯಕನ್ ಹಾಲಿ ಸಿಎಂ ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ. ಈ ಸಿನಿಮಾ ಬಗ್ಗೆ ತುಂಬಾನೇ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಈ ಸಿನಿಮಾಗೂ ವಿಜಯ್ ಅವರ ರಾಜಕೀಯ ಜೀವನಕ್ಕೂ ಏನಾದ್ರೂ ಲಿಂಕ್ ಇರಬಹುದಾ? ಜನವರಿ 9ಕ್ಕೆ ರಿಲೀಸ್ ಆಗ್ಬೇಕಾಗಿದ್ದ ಈ ಸಿನಿಮಾ 7 ತಿಂಗಳ ನಂತರ ಇವಾಗ ರಿಲೀಸ್ ಆಯ್ತು. ಹಾಗಿದ್ರೆ ಅಂತದ್ದು ಈ ಸಿನಿಮಾದಲ್ಲಿ ಏನಿರಬಹುದು? ಬನ್ನಿ ಫ್ರೆಂಡ್ಸ್, ಕತೆ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹಳ್ಳಿಯನ್ನ ತೋರಿಸ್ತಾರೆ. ಇಲ್ಲಿ ಎಲೆಕ್ಷನ್ ನಡೀತಾ ಇರುತ್ತೆ. ಆದ್ರೆ ಈ ಹಳ್ಳಿ ಜನ ಯಾರು ಸಹ ಓಟ್ ಹಾಕೋದಿಕ್ಕೆ ಬರ್ತಾ ಇರೋದಿಲ್ಲ. ಆಗ ಅಲ್ಲಿಗೆ ಒಬ್ರು ಪೊಲೀಸ್ ಬಂದು, ಯಾಕೆ ನೀವ್ಯಾರು ಓಟ್ ಹಾಕ್ತಾ ಇಲ್ಲ, ಓಟ್ ಹಾಕೋದು ನಿಮ್ ಹಕ್ಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬ ವ್ಯಕ್ತಿ, ಅಲ್ಲಿ ರೌಡಿಗಳು ಕಾವಲ್ ಕಾಯ್ತಾ ಇದ್ದಾರೆ, ನಾವೇನಾದ್ರೂ ಓಟ್ ಹಾಕೋದಕ್ಕೆ ಹೋದ್ರೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವರು ನಮ್ಗೆ ಚೆನ್ನಾಗಿ ಹೊಡಿತಾರೆ. ಈ ಭಯಕ್ಕೆ ಈ ಜನರು ಓಟ್ ಮಾಡೋದಕ್ಕೆ ಹೋಗ್ತಾ ಇರೋದಿಲ್ಲ. ಅದಕ್ಕೆ ಈ ಪೊಲೀಸಪ್ಪ, ನಾನು ನಿಮ್ಗೆ ಒಂದು ಕತೆನ ಹೇಳ್ತೀನಿ, ಆ ಕತೆ ಕೇಳಿದ್ಮೇಲೆ ನಿಮ್ಗೆ ಧೈರ್ಯ ಬರಬಹುದು. ಫ್ರೆಂಡ್ಸ್, ಈ ಕತೆ ಬೇರೆ ಯಾರ್ದು ಅಲ್ಲ, ಈ ಸಿನಿಮಾದ ಕಥಾನಾಯಕ ದಳಪತಿ ಅವ್ರದ್ದು. ಇದರಲ್ಲಿ ಇವರ ಹೆಸರು DVK, ಅಂದ್ರೆ ದಳಪತಿ ವೆಟ್ರಿ ಕೊಂಡನ್. ನೆಕ್ಸ್ಟ್ ಸೀನ್ ಅಲ್ಲಿ ಸೆಂಟ್ರಲ್ ಜೈಲನ್ನ ತೋರಿಸ್ತಾರೆ. ಇಲ್ಲಿ ಒಂದಷ್ಟು ಕೈದಿಗಳನ್ನ ರಿಮೈಂಡ್ ಮಾಡೋದಕ್ಕೆ ಕರ್ಕೊಂಡು ಬಂದಿರ್ತಾರೆ. ಕಾನ್ಸ್ಟೇಬಲ್ ಜೈಲರ್ಗೆ ಕಾಲ್ ಮಾಡಿ ಖೈದಿಗಳನ್ನ ಅಡ್ಮಿಷನ್ ಮಾಡಿಸ್ಬೇಕನೆ. ಅದಕ್ಕೆ ಜೈಲರು, ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ಎಲ್ಲಾನು ನೀನೇ ನೋಡ್ಕೊ ಅಂತ ಹೇಳ್ತಾನೆ. ಜೈಲರು ಮತ್ತೆ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ, ಈಗಾಗ್ಲೇ ಇದ್ ಕೈದಿಗಳಲ್ಲಿ VIP ಇದಾರ ಅಂತ ಕೇಳ್ತಾನೆ. ಅದಕ್ಕೆ ಕಾನ್ಸ್ಟೇಬಲ್, ಹೌದು ಸರ್, ಕಿಶೋರ್ ಅಂತ ಒಬ್ಬ ಇದ್ದಾನೆ, ಆತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಈತ ಈ ಹಿಂದೆ ಇದ್ದ ಒಂದು ಪಾರ್ಟಿಗೆ ಫಂಡ್ ನ ಕೊಡ್ತಿದ್ದ. ನೆಕ್ಸ್ಟ್ ಇವನು ಪಾರ್ಟಿ ಚೇಂಜ್ ಮಾಡ್ದ. ಅದಕ್ಕೆ ಆಪೋಸಿಟ್ ಪಾರ್ಟಿಯವರನ್ನ ಜೈಲ್ಗೆ ಹಾಕ್ಸಿದ್ದಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್, ಈ ಖೈದಿಗಳನ್ನ ನಾನು ದಳಪತಿ ಸೆಲ್ಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಈ ಖೈದಿಗಳು ನಿಜವಾಗ್ಲೂ ಖೈದಿಗಳಾಗಿರೋದಿಲ್ಲ, ಇವರೆಲ್ಲರೂ ರೌಡಿಗಳಾಗಿರ್ತಾರೆ. ಆ ಬಿಸ್ನೆಸ್ ಮ್ಯಾನ್ ಕಿಶೋರ್ನ ಸಾಯಿಸೋದಕ್ಕೆ ಅಂತ ಪ್ಲಾನ್ ಮಾಡಿ ಇವ್ರನ್ನೆಲ್ಲ ಜೈಲ್ ಒಳಗಡೆ ಕಳಿಸಲಾಗಿರುತ್ತೆ. ಈ ರೌಡಿಗಳೆಲ್ಲ ಇನ್ನೇನು ಆ ಕಿಶೋರ್ನ ಸಾಯಿಸ್ಬೇಕಿತ್ತು. ಅಷ್ಟರಲ್ಲಿ ನಮ್ ಹೀರೋ ದಳಪತಿ ಅವರ ಎಂಟ್ರಿ ಆಗುತ್ತೆ. ಆಬ್ವಿಯಸ್ಲಿ ಒಂದಷ್ಟು ಡೈಲಾಗ್ ಫೈಟ್ಸ್ ಇದ್ದೇ ಇರುತ್ತೆ. ಆ ರೌಡಿಗಳಿಂದ ಕಿಶೋರ್ನ ಅವರು ಕಾಪಾಡ್ತಾರೆ. ಕಿಶೋರ್ ದಳಪತಿಗೆ ಥ್ಯಾಂಕ್ಸ್ ಹೇಳ್ತಾ, ನನ್ನಿಂದ ಮುಂದೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಜೈಲರ್ನ ಎಂಟ್ರಿ ಆಗುತ್ತೆ. ನಡೆದಿರೋ ಘಟನೆನೆಲ್ಲ ನೋಡಿ ಜೈಲರ್ಗೆ ಶಾಕ್ ಆಗುತ್ತೆ. ಇವಾಗ ಈ ಜೈಲರು ದಳಪತಿ ಅವರ ಫೈಲ್ ಅನ್ನ ನೋಡ್ತಾರೆ. ಇಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ದಳಪತಿ ವಿರುದ್ಧ ಅವ್ರ ಅಮ್ಮನೇ ಸಾಕ್ಷಿ ಹೇಳಿದ್ರು ಅಂತ. ಯಾಕಿರಬಹುದು, ಬನ್ನಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ದಳಪತಿ ಅಮ್ಮನ್ನ ತೋರಿಸ್ತಾರೆ. ಕೊನೆ ಉಸಿರೆಳೆಯೋದಕ್ಕಿಂತ ಮುಂಚೆ ತನ್ನ ಮಗನ್ ನೋಡ್ಬೇಕು ಅನ್ನೋ ಆಸೆ ಈ ತಾಯಿಗೆ ಇದ್ದೇ ಇರುತ್ತೆ. ಈ ಕಡೆ ದಳಪತಿಗೂ ಸಹ ತನ್ನ ಅಮ್ಮನ ಕೊನೆ ಕ್ಷಣದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಜೈಲಲ್ಲಿ ಇದಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದ್ರೆ ಈ ಜೈಲರು ದಳಪತಿ ಅವರ ಅಮ್ಮನ ನೋಡೋದಕ್ಕೆ ಪರ್ಮಿಷನ್ ಕೊಡಿಸ್ತಾರೆ. ದಳಪತಿ ಅವರ ಅಮ್ಮನ ಹತ್ರ ಹೋಗ್ತಾರೆ. ಮಗನ್ನ ನೋಡಿದ ತಕ್ಷಣನೇ ಈ ತಾಯಿ ಪ್ರಾಣ ಬಿಡ್ತಾರೆ. ಅಮ್ಮನ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ದಳಪತಿ ವಾಪಸ್ ಜೈಲಿಗೆ ಹೋಗ್ತಾರೆ. ಕೊನೆ ಕ್ಷಣದಲ್ಲಿ ತನ್ನ ತಾಯಿನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಜೈಲರ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಚಿಕ್ಕ ಹುಡುಗಿ ವಿಜಿನ ತೋರಿಸ್ತಾರೆ. ಈಕೆ ಜೈಲರ್ನ ಮಗಳಾಗಿರ್ತಾಳೆ. ದಳಪತಿ ಹಾಗೆ ವಿಜಿ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇರುತ್ತೆ. ಇವರಿಬ್ರು ಫ್ರೆಂಡ್ಸ್ ತರ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಿ ಹತ್ರ ಆರ್ಮಿ ಡ್ರೆಸ್ ಅಲ್ಲಿರೋ ಒಬ್ರು ಫೋಟೋ ಇರುತ್ತೆ. ಇದನ್ನ ದಳಪತಿ ನೋಡ್ತಾನೆ. ದಳಪತಿ ಜೈಲರ್ಗೆ ಯಾರದು ಅಂತ ಕೇಳ್ತಾನೆ. ಆಗ ಜೈಲರು, ಅದು ವಿಜಿ ಅಮ್ಮನ್ ಫೋಟೋ, ಅಂದ್ರೆ ನನ್ನ ಹೆಂಡತಿದು. ಆಕೆಗೆ ಆರ್ಮಿಲಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋ ಒಂದು ಕನಸಿತ್ತು. ವಿಜಿ ಹುಟ್ಟಿದ್ಮೇಲೆ ವಿಜಿಗೋಸ್ಕರ ಆ ಆಸೆನೆ ಅವಳು ಪಕ್ಕಕ್ಕಿಟ್ಲು. ನಂತರ ಅವಳಿಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಬಿಟ್ಲು. ಇವ್ರಿಗೆ ವಿಜಿ ಆರ್ಮಿ ಆಫೀಸರ್ ಆಗ್ಬೇಕು ಅನ್ನೋ ಒಂದು ಕನಸಿರುತ್ತೆ. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಜೈಲರ್ ಹೇಳ್ತಾನೆ. ಅದಕ್ಕೆ ದಳಪತಿ, ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ಆಗ ಜೈಲರು ತನ್ನ ಕೈಯಲ್ಲಿದ್ದ ಒಂದು ಟ್ರೈನ್ ಕೆಳಗಡೆ ಬೀಳಿಸ್ತಾರೆ. ಈ ಶಬ್ದ ಕೇಳಿ ವಿಜಿ ತುಂಬಾನೇ ಪ್ಯಾನಿಕ್ ಆಗ್ತಾಳೆ. ಓಡಿ ಬಂದು ಅವಳಿಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಸಣ್ಣ ಸಣ್ಣ ವಿಚಾರಕ್ಕೂ, ಸಣ್ಣ ಸಣ್ಣ ಶಬ್ದಕ್ಕೂ ನನ್ ಮಗಳು ವಿಜಿ ತುಂಬಾನೇ ಪ್ಯಾನಿಕ್ ಆಗ್ತಾಳೆ. ಇವಳ ಕಣ್ಣೆದ್ರಿಗೆನೆ ಇವ್ರ ಅಮ್ಮನ್ ಸಾವಾಯ್ತು. ಅವಾಗಿಂದ ಇವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂತ ಜೈಲರು ದಳಪತಿಗೆ ಕತೆನ ಹೇಳ್ತಾರೆ. ಸಣ್ಣ ಶಬ್ದಕ್ಕೆ ಹೆದರ್ಕೊಳ್ಳೋ ವಿಜಿ ಆರ್ಮಿ ಆಫೀಸರ್ ಆಗೋದಂತೂ ಕನ್ಸಿನ ಮಾತಾಗಿರುತ್ತೆ. ವಿಜಿ ಬಗ್ಗೆ ಕೇಳಿ ದಳಪತಿಗೆ ತುಂಬಾನೇ ಬೇಜಾರಾಗುತ್ತೆ. ಈಗ ಜೈಲರು ಕೆಲವೊಂದಷ್ಟು ದಿನ ಡ್ಯೂಟಿಗೆ ಬರ್ತಾ ಇರೋದಿಲ್ಲ. ಯಾಕಂದ್ರೆ ದಳಪತಿನ ಪರ್ಮಿಷನ್ ಇಲ್ಲದೆ ಇದ್ರೂ ಸಹ ತನ್ನಮ್ಮನ್ನ ನೋಡೋದಕ್ಕೆ ಕಳ್ಸಿದಕ್ಕೆ ಜೈಲರ್ನ ಸಸ್ಪೆಂಡ್ ಮಾಡಿರ್ತಾರೆ. ಆದ್ರೆ ಈ ಜೈಲರು ಸಸ್ಪೆಂಡ್ ಆಗೋದಕ್ಕಿಂತ ಮುಂಚೆ ಆಗಸ್ಟ್ 15 ಸ್ವತಂತ್ರ ದಿನಕ್ಕೆ ಬಿಡುಗಡೆಯಾಗೋ ಕೈದಿ ಲಿಸ್ಟ್ ಅಲ್ಲಿ ದಳಪತಿ ಅವರ ಹೆಸರನ್ನು ಸಹ ಬರೆದಿರ್ತಾರೆ. ನೆಕ್ಸ್ಟ್ ಆಗಸ್ಟ್ 15 ಬಂತು. ದಳಪತಿ ಅವರು ಜೈಲಿಂದ ರಿಲೀಸ್ ಆದ್ರು. ರಿಲೀಸ್ ಆದ್ಮೇಲೆ ದಳಪತಿ ನೇರವಾಗಿ ಜೈಲರ್ ಮನೆಗೆ ಹೋಗ್ತಾರೆ. ಇಲ್ಲಿ ವಿಜಿ ದಳಪತಿನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಫ್ರಿಕಾದ ಜೈಲನ್ನ ತೋರಿಸ್ತಾರೆ. ಇಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಜಾನ್ ಅನ್ನೋ ವ್ಯಕ್ತಿ ಇರ್ತಾನೆ. ಈ ಕ್ರಿಮಿನಲ್ ನ ಸಾಯಿಸೋದಿಕ್ಕೆ ಅಲ್ಲೇ ಇರೋ ಖೈದಿಗಳು ಹೊಂಚಾಗ್ತಿರ್ತಾರೆ. ಸಡನ್ ಆಗಿ ಜಾನ್ ಕಡೆ ರೌಡಿಗಳು ಜೈಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವ್ರ ಉದ್ದೇಶ ಜಾನ್ ನ ಇಲ್ಲಿಂದ ಕರ್ಕೊಂಡು ಹೋಗೋದಾಗಿರುತ್ತೆ. ಆಗ ಪೊಲೀಸರು ಅಲ್ಲಿನ ಖೈದಿಗಳಿಗೆ, ಜಾನ್ ನ ಯಾರ್ ಸಾಯಿಸ್ತಾರೋ ಅವ್ರನ್ನ ಜೈಲಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಿದ್ಮೇಲೆ ಕೇಳ್ಬೇಕಾ, ಇಲ್ಲಿನ ಖೈದಿಗಳು ಜಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಜಾನ್ ಒಬ್ನೇ ಈ ಖೈದಿಗಳನ್ನೆಲ್ಲ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗ್ತಾ ಇರ್ಬೇಕಾದ್ರೆ ಇವನ್ ಬಾಸ್ ಕಾಲ್ ಮಾಡ್ತಾರೆ, ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು ಅಂತ. ಅದೇನಂದ್ರೆ ಜಾನ್ ಮತ್ತೆ ಅವ್ರ ಬಾಸ್ ಪ್ಲಾನು ಅಲ್ಲಿನ ಪ್ರೆಸಿಡೆಂಟ್ ನ ಸಾಯಿಸೋದಾಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೈಲರ್ನ ತೋರಿಸ್ತಾರೆ. ಜೈಲರ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೊರಗಡೆ ಹೋಗ್ತಿರ್ತಾರೆ. ವಿಜಿ ದಳಪತಿಗೆ, ಅಪ್ಪ ಬರೋ ತನಕ ನೀನ್ ನನ್ ಜೊತೆ ಇರೋ ಅಂತ ಹೇಳ್ತಾಳೆ. ಜೈಲರು ಹೊರಡೋದಕ್ಕಿಂತ ಮುಂಚೆ, ಆ ರೂಮು ವಿಜಿ ಅಮ್ಮಂದು. ಆ ರೂಮ್ಗೆ ವಿಜಿ ಹೋಗದೆ ಇರೋ ಹಾಗೆ ನೋಡ್ಕೊ,
ಆ ರೂಮಲ್ಲಿ ನನ್ನ ಹೆಂಡತಿ ಯೂಸ್ ಮಾಡ್ತಿದ್ದ ಎಲ್ಲಾ ವಸ್ತುಗಳಿದೆ. ವಿಜಿ ಅವ್ರ ಅಮ್ಮನ್ ಯಾವುದೇ ವಸ್ತು ನೋಡಿದ್ರು ತುಂಬಾನೇ ಪ್ಯಾನಿಕ್ ಆಗ್ಬಿಡ್ತಾಳೆ. ಆಕೆಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಜೈಲರ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಈ ವಿಚಾರ ಕೇಳಿ ವಿಜಿ ಮತ್ತೆ ದಳಪತಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಇಲ್ಲಿ ಜೈಲರು ದಳಪತಿಗೆ ನನ್ ಮಗಳಿಗೆ ನೀನೇ ಎಲ್ಲ, ನನ್ ಮಗಳ ಜವಾಬ್ದಾರಿ ನಿಂದೇನೆ, ಅವಳು ಆರ್ಮಿಗೆ ಸೇರೋ ಹಾಗೆ ನೀನ್ ಮಾಡ್ಬೇಕು ಅಂತ ಹೇಳಿ ಜೈಲರು ಪ್ರಾಣ ಬಿಡ್ತಾರೆ. ಜೈಲರ್ ತೀರ್ಕೊಂಡಿದ್ದಕ್ಕೆ ವಿಜಿ ಮತ್ತೆ ದಳಪತಿ ತುಂಬಾನೇ ದುಃಖಿತರಾಗ್ತಾರೆ. ಫ್ರೆಂಡ್ಸ್, ಈಗ ವಿಜಿಯ ಪೂರ್ತಿ ಜವಾಬ್ದಾರಿ ದಳಪತಿದಾಗುತ್ತೆ. ವಿಜಿ ದಳಪತಿನ ಅಂಕಲ್ ಅಂತ ಕರೀತಿರ್ತಾಳೆ. ಈಕೆಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿರೋದ್ರಿಂದ ಈಕೆಯನ್ನ ಇದರಿಂದ ಹೊರತರಬೇಕು. ಇವಳಲ್ಲಿ ಧೈರ್ಯ ತುಂಬಿ ಇವಳನ್ನ ಆರ್ಮಿಗೆ ಸೇರೋ ಹಾಗೆ ಮಾಡ್ಬೇಕು. ಲೈಫ್ ಲಾಂಗ್ ವಿಜಿನ ತನ್ನ ಸ್ವಂತ ಮಗಳ ತರ ನೋಡ್ಕೋಬೇಕು ಅಂತ ದಳಪತಿ ಡಿಸೈಡ್ ಮಾಡ್ತಾರೆ. ಹೀಗೆ ಕೆಲವು ವರ್ಷಗಳು ಕಳೆಯುತ್ತೆ. ಆಬ್ವಿಯಸ್ಲಿ ವಿಜಿ ದೊಡ್ಡೋಳಾಗ್ತಾಳೆ. ಈಕೆಗೆ ಕಾರ್ತಿಕ್ ಅನ್ನೋ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ವಿಜಿ ಒಂದಿನ ಕಾಲೇಜ್ಗೆ ಬಂಕ್ ಹಾಕಿ ಸಿನಿಮಾಗೆ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಗಾಡಿಗೂ ವಿಜಿ ಗಾಡಿಗೂ ಡಿಕ್ಕಿ ಆಗುತ್ತೆ. ಈ ಪೊಲೀಸ್ ಸ್ವಲ್ಪ ಕೆಟ್ಟ ಮನುಷ್ಯ, ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಸರಿಗಿರೋದಿಲ್ಲ. ಈ ಪೊಲೀಸ್ ವಿಜಿಗೆ ಡಿಕ್ಕಿ ಹೊಡೆದಿದ್ಯಾ, ಸ್ಟೇಷನ್ ನಡಿ ಅಂತ ಕರ್ಕೊಂಡು ಹೋಗ್ತಾನೆ. ಈಕೆಗೆ ಬೇರೆ ಆಪ್ಷನ್ ಇರೋದಿಲ್ಲ. ಈಕೆ ಈ ವಿಚಾರನ ತನ್ನ ಫ್ರೆಂಡ್ಗೆ ತಿಳಿಸ್ತಾಳೆ. ಆ ಫ್ರೆಂಡು ಈ ವಿಚಾರನ ತನ್ನ ಚಿಕ್ಕಮ್ಮನಿಗೆ ತಿಳಿಸ್ತಾಳೆ. ಆ ಚಿಕ್ಕಮ್ಮ ಯಾರಪ್ಪ ಅಂದ್ರೆ ಚಿತ್ರದ ನಾಯಕಿ ಪೂಜಾ ಹೆಗ್ಡೆ. ಇದ್ರಲ್ಲಿ ಇವ್ರ ಹೆಸರು ಪಾಯಲ್. ಈಕೆ ಸ್ಟೇಷನ್ಗೆ ಬರ್ತಾಳೆ. ಆದ್ರೆ ಸ್ಟೇಷನ್ ಅಲ್ಲಿ ವಿಜಿ ಹಾಗೆ ಆ ಇನ್ಸ್ಪೆಕ್ಟರ್ ಇನ್ನು ಬಂದಿರೋದಿಲ್ಲ. ಇದರಿಂದ ಇವಳಿಗೆ ಅರ್ಥ ಆಗುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ. ಈ ವಿಚಾರನ ಅವಳು ದಳಪತಿಗೆ ತಿಳಿಸ್ತಾಳೆ. ದಳಪತಿ ಇಮಿಡಿಯೇಟ್ಲಿ ಆ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ದಳಪತಿ ಪೊಲೀಸ್ಗೆ ಆವಾಜ್ ಆಗ್ತಾನೆ, ನಾನ್ ಯಾರು ಅಂತ ಗೊತ್ತಾ, ನೀನ್ ಯಾರನ್ನ ಕರ್ಕೊಂಡು ಹೋಗಿದ್ಯಾ ಅಂತ ಗೊತ್ತಾ, ಅವಳು ನನ್ ಸ್ವಂತ ಮಗಳ ತರ, ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ ನಿನ್ನಂತೂ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಈ ಪೊಲೀಸ್ ದಳಪತಿ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ತಾರೆ. ದಳಪತಿ ಯಾರು, ದಳಪತಿ ಈ ಹಿಂದೆ ಏನಾಗಿದ್ದ, ಎಲ್ಲ ವಿಚಾರವೂ ಈ ಪೊಲೀಸ್ಗೆ ಗೊತ್ತಾಗುತ್ತೆ. ಸೊ ತುಂಬಾನೇ ಭಯ ಪಟ್ಕೊಳ್ತಾರೆ. ನಂತರ ಇವರು ದಳಪತಿಗೆ ಕಾಲ್ ಮಾಡಿ ಸಾರಿನ ಕೇಳ್ತಾರೆ. ಆಗ ದಳಪತಿ, ಅವಳು ಸಿನಿಮಾ ನೋಡಕ್ ಹೋಗ್ತಿದ್ಲಲ್ವಾ, ನಿನ್ ಸಿನಿಮಾ ತೋರಿಸ್ಕೊಂಡು ವಾಪಸ್ ನನ್ ಮನೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಈ ಪೊಲೀಸ್ ದಳಪತಿ ಹೇಳ್ದಾಗೇನೆ ವಿಜಿಗೆ ಸಿನಿಮಾ ತೋರಿಸ್ಕೊಂಡು ಮನೆ ಕರ್ಕೊಂಡು ಹೋಗಿ ಸಾರಿನ ಕೇಳ್ತಾರೆ. ದಳಪತಿ ಇವ್ರಿಗೆ ವಾರ್ನ್ ಮಾಡಿ ಮತ್ತೊಂದ್ಸಲ ಹೀಗಾಗ್ಬಾರ್ದು ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ವೆಪನ್ಸ್ ನ ಕ್ಯಾರಿ ಮಾಡ್ಕೊಂಡು ಒಂದು ಶಿಪ್ ತಮಿಳ್ನಾಡು ಕಡೆಗೆ ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ಸಡನ್ ಆಗಿ ನೇವಿ ಆರ್ಮಿ ಈ ಶಿಪ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಈ ವೆಪನ್ಸ್ ಇರೋ ಶಿಪ್ ಅಲ್ಲಿ ಜಾನ್ ಮತ್ತೆ ಅವ್ರ ಟೀಮ್ ಇರುತ್ತೆ. ಇವ್ರ ಟೀಮ್ ತುಂಬಾನೇ ಸ್ಟ್ರಾಂಗ್ ಇರೋದ್ರಿಂದ ನೇವಿ ಆಫೀಸರ್ಸ್ ನ ಸಾಯಿಸಾಕ್ತಾರೆ. ಸೊ ಈ ವಿಚಾರ ತಮಿಳ್ನಾಡಲ್ಲಿ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಯಾರು ಮಾಡಿರ್ಬೋದು ಅನ್ನೋದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ಚೆನ್ನೈನ ಸಿಎಂ ಈ ವಿಚಾರವಾಗಿ ಇನ್ವೆಸ್ಟಿಗೇಟ್ ಆಗ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಪೋಸಿಷನ್ ಲೀಡರ್ ರಾಮಸ್ವಾಮಿಯನ್ನ ತೋರಿಸ್ತಾರೆ. ಈತ ಜಾನ್ ನ ಮೀಟ್ ಮಾಡೋದಕ್ಕೆ ಬಂದಿರ್ತಾನೆ. ಜಾನ್ಗೆ ಈತ ಕೇಳ್ತಾನೆ ನೆಕ್ಸ್ಟ್ ಏನ್ ಮಾಡ್ತೀಯಾ ಅಂತ. ಅದಕ್ಕೆ ಜಾನು ಇಂಡಿಯಾನ ಬರ್ಬಾದ್ ಮಾಡ್ಬೇಕು ಅಂತ ಹೇಳ್ತಾನೆ. ಈ ಕಡೆ ದಳಪತಿನ ತೋರಿಸ್ತಾರೆ. ಈತ ವಿಜಿನ ಆರ್ಮಿ ಟ್ರೈನಿಂಗ್ ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ವಿಜಿ ಮಾತ್ರ ಆರ್ಮಿ ಫಾರ್ಮ್ ನ ಫಿಲ್ ಮಾಡೋದಕ್ಕೂ ಸಹ ರೆಡಿ ಇರೋದಿಲ್ಲ. ಈ ಕಡೆ ಪಾಯಲ್ ದಳಪತಿನ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ದಳಪತಿ ಪಾಯಲ್ ಹತ್ರ ಬಂದು ವಿಜಿ ನಿನ್ ಮಾತನ್ನ ಕೇಳ್ತಾಳೆ, ನಿನ್ ಮಾತಿಗೆ ಬೆಲೆ ಕೊಡ್ತಾಳೆ. ಆಕೆಗೇಳು ಆರ್ಮಿ ಫಾರ್ಮ್ ನ ಫಿಲ್ ಮಾಡೋದಕ್ಕೆ, ಆಕೆ ಆರ್ಮಿ ಟ್ರೈನಿಂಗ್ ಗೆ ಸೇರೋ ಹಾಗೆ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಈಕೆ ವಿಜಿ ಹತ್ರ ಬಂದು, ನೋಡಮ್ಮ ನೀನು ಆರ್ಮಿ ಫಾರ್ಮ್ ನ ಫಿಲ್ ಮಾಡು, ಅಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ, ನೀನ್ ಅದ್ರಲ್ಲಿ ಬೇಕಂತಾನೆ ಫೇಲ್ ಆಗು. ಇದರಿಂದ ಆರ್ಮಿ ಫಾರ್ಮ್ ಫಿಲ್ ಮಾಡಿದೆ ಅಂತ ದಳಪತಿಗೂ ಖುಷಿ ಇರುತ್ತೆ, ಆರ್ಮಿ ಟೆಸ್ಟ್ ಅಲ್ಲಿ ಫೇಲ್ ಆದೆ ಅಂತ ನಿನ್ಗೂ ಖುಷಿ ಇರುತ್ತೆ ಅಂತ ಹೇಳ್ತಾಳೆ. ಇದಕ್ಕೆ ವಿಜಿ ಸರಿ ಅಂತ ಒಪ್ಕೊಂಡು ಆರ್ಮಿ ಫಾರ್ಮ್ ನ ಫಿಲ್ ಮಾಡ್ತಾಳೆ. ಇದರಿಂದ ದಳಪತಿಗೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಿ ಒಂದು ರೆಡ್ ಕಲರ್ ಟೆಡಿನ ನೋಡಿ ಪ್ಯಾನಿಕ್ ಆಗ್ತಾಳೆ. ಆದ್ರೆ ದಳಪತಿಗೆ ವಿಜಿ ಯಾಕೆ ಹೀಗೆ ಎದುರ್ಕೊಂಡ್ಲು ಅಂತ ಅರ್ಥ ಆಗ್ತಿರೋದಿಲ್ಲ. ಈ ಕಡೆ ನೇವಿ ಆಫೀಸರ್ಸ್ ಡೆಡ್ ಬಾಡಿ ಸಮುದ್ರದಲ್ಲಿ ತೇಲಿ ಬರ್ತಿರೋದನ್ನ ತೋರಿಸ್ತಾರೆ. ಡೆಡ್ ಬಾಡೀಸ್ ತೇಲ್ಕೊಂಡು ದಡಕ್ ಬಂದಿರುತ್ತೆ. ಎನ್ಐ ಆಫೀಸರ್ಸ್ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಹಾಗೆ ಇವ್ರಿಗೆ ಎನ್ಐ ಆಫೀಸರ್ಸ್ ಹತ್ರ ಒಂದು ಡಿಫ್ರೆಂಟ್ ಆಗಿರೋ ಒಂದು ವಸ್ತು ಸಿಗುತ್ತೆ. ಈ ವಸ್ತುನ ಅವರು ಕರೀಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಗ ಇಲ್ಲಿ ಗೊತ್ತಾಗುತ್ತೆ ಇದು ಒಂದು ಆರ್ಸಿ ವೆಪನ್. ಆರ್ಸಿ ಅಂದ್ರೆ ರಿಮೋಟ್ ಕಂಟ್ರೋಲ್ ಅಂತ. ಈ ಆರ್ಸಿ ವೆಪನ್ ಇಂದ ಜಾನ್ ಕಡೆಯವರು ನೇವಿ ಆಫೀಸರ್ಸ್ ನ ಸಾಯಿಸಿದ್ದಾರೆ. ಇದು ಒಂದು ಚೈನಾ ಮಾಡೆಲ್, ಚೈನಾದಿಂದ ಜಾನ್ಗೆ ಇದು ಸಿಕ್ತಿತ್ತು ಅಂತ ಹೇಳ್ತಾರೆ. ಸೊ ಎಲ್ಲಾ ವಿಚಾರನೂ ಕೂಡ ಈಗ ಗೊತ್ತಾಗುತ್ತೆ. ಈ ವಿಚಾರ ಎನ್ಐ ಆಫೀಸರ್ಸ್ ಗೆ ಗೊತ್ತಾಯ್ತು ಅಂತ ಜಾನ್ ಹಾಗೆ ಅವ್ರ ಕಡೆಯವ್ರಿಗೂ ಸಹ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಾನ್ ಕಡೆಯವರು ಆಲ್ಮೋಸ್ಟ್ ಎಲ್ಲಾರನ್ನೂ ಸಹ ಸಾಯಿಸ್ತಾರೆ. ಆದ್ರೆ ಕರೀಂನ ಸಾಯಿಸೋಕಾಗಲ್ಲ. ಕರೀಂ ಹತ್ರ ಒಂದು ಅಡ್ವಾನ್ಸ್ಡ್ ವೆಪನ್ ಇರುತ್ತೆ. ಇದರಿಂದ ಹೇಗೋ ಕರೀಂ ಪಾರಾಗ್ತಾನೆ. ಕರೀಂ ಜಾನ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಒಂದು ಫೈಲ್ ನಲ್ಲಿ ಸೇರಿಸಿರ್ತಾನೆ. ಆ ಫೈಲ್ ನ ಅವನು ಸಿಎಂ ಹತ್ರ ತಲುಪಿಸ್ಬೇಕು ಅನ್ಕೊಳ್ತಾನೆ. ಆದ್ರೆ ಅದು ಅವನ್ಗೆ ಆಗೋದಿಲ್ಲ. ಆಗ ಕರೀಂ ಆ ಫೈಲ್ ನ ವಿಜಿಗೆ ಕೊಡ್ತಾನೆ. ಈ ಫೈಲ್ ನ ಹೇಗಾದ್ರೂ ಮಾಡಿ ಸಿಎಂ ಗೆ ಕೊಡು ಅಂತ ಹೇಳ್ತಾನೆ. ವಿಜಿ ಈಗ ಆ ಫೈಲ್ ನ ಸಿಎಂ ಗೆ ತಗೊಂಡು ಹೋಗಿ ಕೊಡ್ತಾಳೆ. ಹಾಗೆ ಈಕೆ ಹೇಳ್ತಾಳೆ ಈ ಫೈಲು ನಿಮ್ ಪಾರ್ಟಿ ಮುಳುಗೋದನ್ನ ತಪ್ಪಿಸುತ್ತೆ ಅಂತ. ಈ ವಿಚಾರನೂ ಕೂಡ ಈಗ ಜಾನ್ಗೆ ಗೊತ್ತಾಗುತ್ತೆ. ಇದನ್ನ ಖಂಡಿತ ಆ ಕರೀಮೆ ಮಾಡಿಸಿರೋದು. ಕರೀಂ ವಿಜಿ ಮೂಲಕ ಈ ಕೆಲಸನ ಮಾಡಿಸಿದ್ದಾನೆ. ವಿಜಿನ ಎತ್ತಾಕೊಂಡ್ ಬಂದ್ರೆ ಕರೀಂ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ಕರೀಂ ಕತೆನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಅನ್ಕೊಳ್ತಾನೆ. ಹಾಗೆ ಜಾನ್ ತನ್ನ ಕಡೆಯವ್ರಿಗೆ ವಿಜಿನ ಎತ್ತಕೊಂಡ್ ಬರೋದಕ್ಕೆ ಹೇಳ್ತಾರೆ. ಈಗ ಜಾನ್ ಕಡೆಯವರು ವಿಜಿ ಮನೆಗೆ ಬರ್ತಾರೆ. ಈ ರೌಡಿಗಳು ದಳಪತಿ ನೋಡಿ ಸಿಕ್ಕಾಪಟ್ಟೆ
ಹೆದರ್ಕೊಂಡು ವಾಪಸ್ ಹೊರಟೋಗ್ತಾರೆ. ಹಾಗೆ ಅವರು ಜಾನ್ಗೆ ಹೇಳ್ತಾರೆ, ಅವನು ದಳಪತಿ ಕೆಲವು ವರ್ಷಗಳ ಹಿಂದೆ ಯಾವ್ದೋ ವಿಚಾರಕ್ಕೆ ಅವನು ನಮ್ಮನ್ನ ಸಾಯೋ ತರ ಹೊಡೆದಿದ್ದ, ಅವನ ತಂಟೆಗೆ ನಾವು ಹೋಗೋದ್ ಬೇಡ ಅಂತ ಹೇಳ್ತಾರೆ. ಈ ಕಡೆ ದಳಪತಿಗೆ ವಿಜಯ್ ಯಾಕೆ ಟೆಡಿಬೇರ್ನ ನೋಡಿ ಹೆದರ್ಕೊಂಡ್ಲು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದ. ವಿಜಯ್ ಅವನ್ ರೂಮ್ಗೆ ಬರ್ತಾನೆ. ಆತ ಅಲ್ಲಿ ಕಪಾಟನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಟೆಡಿಬೇರ್ ಸಿಗುತ್ತೆ. ಅಷ್ಟೇ ಅಲ್ಲ, ಅದ್ರೊಳಗಡೆ ಗನ್ ಕೂಡ ಇರುತ್ತೆ. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂದ್ರೆ ಟೆಡಿಬೇರ್ ಒಳಗಡೆ ಗನ್ನ ಇಟ್ಟು ಸ್ಮಗಲ್ ಮಾಡ್ತಿರ್ತಾರೆ. ಈ ವಿಚಾರ ವಿಜಯ್ ಅಮ್ಮನ್ಗೆ ಗೊತ್ತಾಗುತ್ತೆ. ಇದನ್ನಾಕೆ ಎಕ್ಸ್ಪೋಸ್ ಮಾಡಕ್ ಹೋದಾಗ ಜಾನ್ ಈಕೆನ ಸಾಯಿಸಿರ್ತಾನೆ. ವಿಜಯ್ ಚಿಕ್ಕಳಾಗಿರೋದ್ರಿಂದ ಕಪಾಟಲ್ಲಿ ಔತ್ಕೊಂಡಿರ್ತಾಳೆ. ತನ್ನ ಅಮ್ಮನ್ ಸಾವನ್ನ ಕಣ್ಣಾರೆ ನೋಡಿರೋದ್ರಿಂದ ಈಕೆಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿರುತ್ತೆ ಅಂತ ಈ ವಿಚಾರನ ದಳಪತಿ ಪಾಯಲ್ಗೆ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ ಫ್ರೆಂಡು ಕಾರ್ತಿಕ್ ಕರೀತಿದ್ದಾನೆ ಬಾ ಅಂತ ವಿಜಿನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಕಾರ್ತಿಕ್ ಕರೀತಿರೋದಿಲ್ಲ, ಇದು ಜಾನ್ ನ ಪ್ಲಾನ್ ಆಗಿರುತ್ತೆ. ಜಾನ್ ಕಡೆಯವರು ವಿಜಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಈಕೆನ ಕಟ್ ಹಾಕಿ ಚೆನ್ನಾಗಿ ಹೊಡಿತಾರೆ. ಕರಿ ಮೆಲ್ಲಿದಾನೆ ಹೇಳು ಅಂತ ಕೇಳ್ತಾರೆ. ಆದ್ರೆ ಈಕೆಗೆ ಮಾತ್ರ ಇಲ್ಲೇನ್ ನಡೀತಾ ಇದೆ ಅನ್ನೋದು ಏನು ಗೊತ್ತಿರೋದಿಲ್ಲ. ಈ ಕಡೆ ದಳಪತಿಗೆ ವಿಜಯ್ ಕಿಡ್ನಾಪ್ ಆಗಿರೋದು ಗೊತ್ತಾಗಿ ನಂಬರ್ನ ಟ್ರೇಸ್ ಮಾಡ್ಕೊಂಡು ವಿಜಯ್ ಇರೋ ಸ್ಥಳಕ್ಕೆ ಬರ್ತಾನೆ. ದಳಪತಿಗೆ ವಿಜಯ್ ಇರೋ ಸ್ಥಿತಿನ ನೋಡಿ ತುಂಬಾ ಕೆಟ್ಟ ಕೋಪ ಬರುತ್ತೆ. ಜಾನ್ ಕಡೆ ರೌಡಿಗಳಿಗೆಲ್ಲ ದಳಪತಿ ಚೆನ್ನಾಗಿ ಹೊಡಿತಾನೆ. ಈ ವಿಚಾರ ಜಾನ್ಗೆ ಗೊತ್ತಾಗಿ ವಿಡಿಯೋ ಕಾಲ್ ಮಾಡ್ತಾನೆ. ಜಾನ್ಗೆ ದಳಪತಿ ಮುಖ ನೋಡಿ ತುಂಬಾ ಶಾಕ್ ಆಗುತ್ತೆ. ಆದ್ರೂ ಕೂಡ ತುಂಬಾನೇ ಆಟಿಟ್ಯೂಡ್ ಇಂದ, ದಳಪತಿ ನಿನಗ್ ನೆನ್ಪಿದ್ಯಾ, ನೀನ್ ಅವಾಗ ನಂಗೆ ಶೂಟ್ ಮಾಡಿದೆ, ಆದ್ರೆ ಆಗ ನಾನು ಕಮಿಷನರ್ ಆಗಿದ್ದೆ, ಈಗ ಸರ್ಕಾರನೇ ಅಳ್ಳಾಡ್ಸೋ ಜಾನ್ ಆಗಿದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ದಳಪತಿ, ನೀನ್ ಯಾವಾಗ ನನ್ ಕಣ್ಣೆದುರುಗಡೆ ಬರ್ತೀಯೋ ಅವತ್ತೇ ನಿನ್ ಸಾವು ಅಂತ ಹೇಳ್ತಾನೆ. ಫ್ರೆಂಡ್ಸ್, ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ದಳಪತಿ ಮತ್ತೆ ಜಾನ್ ಹೇಗೆ ದುಶ್ಮನ್ಗಳಾದ್ರು ಅನ್ನೋದ್ರ ಬಗ್ಗೆ. ಇಲ್ಲಿ ರಾಮಸ್ವಾಮಿ ಅನ್ನೋ ಒಬ್ಬ ಮಿನಿಸ್ಟರ್ನ ತೋರಿಸ್ತಾರೆ. ಈತ ಬರೀ ಇಲ್ಲೀಗಲ್ ಕೆಲಸನೇ ಮಾಡ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಸಹ ಧೈರ್ಯ ಇರೋದಿಲ್ಲ. ಈತ ಒಬ್ಬ ತಮಿಳುನಾಡಿನ ಲೋಕಲ್ MLA ಆಗಿರ್ತಾನೆ. ಈ ರಾಮಸ್ವಾಮಿ ಒಂದು ಪಾಯ್ಸನ್ ಡ್ರಿಂಕ್ ನ ಸೇಲ್ ಮಾಡಿ ಈ ಡ್ರಿಂಕ್ ನ ಕುಡಿದು ಹಲವಾರು ಜನ ಸತ್ತೋಗಿರ್ತಾರೆ. ಈ ವಿಚಾರವಾಗಿ ಇವನ್ ವಿರುದ್ಧ ಪ್ರೊಟೆಸ್ಟ್ ಕೂಡ ನಡೀತಾ ಇರುತ್ತೆ. ಆದ್ರೆ ಈ ರಾಮಸ್ವಾಮಿ ತನ್ನ ಪೊಲೀಸ್ ಫೋರ್ಸ್ ನ ಬಿಟ್ಟು ಪ್ರೊಟೆಸ್ಟ್ ಮಾಡ್ತಿರೋರ್ನೆಲ್ಲ ಸಾಯಿಸ್ತಾನೆ. ಆದ್ರೆ ಇಲ್ಲೊಬ್ಳು ಮಹಿಳೆ ಧೈರ್ಯವಾಗಿ ತಾನೊಬ್ಳೆ ಹೋರಾಟನ ಮಾಡ್ತಿರ್ತಾಳೆ. ಈಕೆ ಗಂಡನು ಕೂಡ ಆ ಪಾಯ್ಸನ್ ಡ್ರಿಂಕ್ ನ ಕುಡಿದು ಸತ್ತೋಗಿರ್ತಾರೆ. ಈ ಮಹಿಳೆ ಒಬ್ಳೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ಎಲ್ಲಾ ಕಡೆ ನ್ಯೂಸ್ ಆಗ್ಬಿಡುತ್ತೆ. ಈಗ ಗವರ್ಮೆಂಟ್ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಕಲೆಕ್ಟರ್ ಶೀಲಾ ಹಾಗೆ ಕಮಿಷನರ್ ಅಂಬರೀಶ್ ನ ಕಳಿಸ್ತಾರೆ. ಅಂಬರೀಶ್ ತನ್ನ ಪೊಲೀಸ್ ಫೋರ್ಸ್ ನ ಕರ್ಕೊಂಡು ಇದೆಲ್ಲ ನಡೀತಿರೋದು ಆ ರಾಮಸ್ವಾಮಿಯಿಂದಾನೆ ಅಂತ ಅವ್ರ ಮನೆಗೆ ಹೋಗ್ತಾರೆ. ಆದ್ರೆ ರಾಮಸ್ವಾಮಿ ಕಡೆಯವರು ಇಡೀ ಪೊಲೀಸ್ ಫೋರ್ಸ್ ನೇ ಕಂಟ್ರೋಲ್ ಮಾಡ್ತಾರೆ. ಪೊಲೀಸ್ ಅವ್ರಿಗೆ ರಾಮಸ್ವಾಮಿನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಂಡ್ ರಾಮಸ್ವಾಮಿ ಕಲೆಕ್ಟರ್ ಶೀಲನು ಕೂಡ ಕಿಡ್ನಾಪ್ ಮಾಡಿಸ್ತಾರೆ. ಈ ಕಡೆ ಈ ಮಹಿಳೆ ತನ್ನ ಹೋರಾಟನ ಬಿಡ್ತಾ ಇರೋದಿಲ್ಲ. ಅದಕ್ಕೆ ರಾಮಸ್ವಾಮಿ ಕಡೆಯವರು ಈ ಮಹಿಳೆ ಮಗಳನ್ನ ಕಿಡ್ನಾಪ್ ಮಾಡ್ತಾರೆ. ಈ ಮಹಿಳೆ ತುಂಬಾನೇ ಗಾಬರಿಗೊಳ್ತಾಳೆ. ಆದ್ರೂ ಸಹ ತನ್ನ ಹೋರಾಟ ಮಾತ್ರ ಬಿಡೋದಿಲ್ಲ. ನೆಕ್ಸ್ಟ್ ಗವರ್ಮೆಂಟ್ ಈ ಕೇಸ್ ವಿಚಾರವಾಗಿ IPS ದಳಪತಿನ ಅಪಾಯಿಂಟ್ ಮಾಡ್ತಾರೆ. ಇಲ್ಲಿ ದಳಪತಿ ಈ ಹಿಂದೆ ಜನಗಳಿಗೋಸ್ಕರ ಒಳ್ಳೊಳ್ಳೆ ಕೆಲಸನ ಮಾಡಿರ್ತಾನೆ. MLA ಕಡೆಯವರು ಈ ಪ್ರೊಟೆಸ್ಟ್ ಮಾಡ್ತಿರೋ ಮಹಿಳೆಗೆ ಇನ್ನೇನೋ ಹೊಡಿಬೇಕು. ಅಷ್ಟರಲ್ಲಿ ನಮ್ಮ ದಳಪತಿ ಬರ್ತಾರೆ. ಈ ಗೂಂಡಗಳಿಗೆಲ್ಲ ಹೊಡೆದಾಕ್ತಾರೆ. ಹಾಗೆ ರಾಮಸ್ವಾಮಿಗೆ ಕಾಲ್ ಮಾಡಿ ಸುಮ್ನೆ ಅವ್ರ ಮಗಳನ್ನ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಚೆನ್ನಾಗಿ ಬೈತಾನೆ. ಈ ಕಡೆ ರಾಮಸ್ವಾಮಿ ಈ ಮಹಿಳೆ ಮಗಳನ್ನ ಕಳಿಸ್ತಾನೆ, ಜೀವಂತವಾಗಿ ಅಲ್ಲ ಶವವಾಗಿ. ಇದನ್ನ ನೋಡಿ ದಳಪತಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ದಳಪತಿ ರಾಮಸ್ವಾಮಿ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಮಹಿಳೆ ಕೂಡ ಇರ್ತಾಳೆ. ರಾಮಸ್ವಾಮಿ ಆ ಮಹಿಳೆ ಕೆನೆಗೆ ಬಾರಿಸಿ ತನ್ನ ಮಗಳನ್ನ ಸಾಯಿಸಿರೋ ವಿಚಾರವಾಗಿ ಗೇಲಿ ಮಾಡ್ಕೊಂಡು ನಗ್ತಾ ಇರ್ತಾನೆ. ಈ ಕಡೆ ರಾಮಸ್ವಾಮಿ ಮಗ ಕೂಡ ತಮಾಷೆ ಮಾಡ್ಕೊಂಡು ನಗ್ತಾ ಇರ್ತಾನೆ. ಇದನ್ನ ನೋಡಿ ದಳಪತಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ನೆಕ್ಸ್ಟ್ ದಳಪತಿ ಚಾಕುನ ತಗೊಂಡು ರಾಮಸ್ವಾಮಿ ಮಗನ್ಗೆ ಚುಚ್ಚಿ ಅವ್ರ ಅಪ್ಪನ ಕಣ್ಣೆದುರಿಗೆನೆ ಸಾಯಿಸ್ತಾನೆ. ರಾಮಸ್ವಾಮಿ ಕಡೆಯವರು ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ಕೊಳ್ತಾರೆ. ಆದ್ರೆ ಆಗೋದಿಲ್ಲ, ಯಾಕಂದ್ರೆ ಪೊಲೀಸ್ ಅವ್ರ ಕೈಯಲ್ಲಿ ಬಾಂಬ್ ಇರುತ್ತೆ. ದಳಪತಿ ರಾಮಸ್ವಾಮಿಗೆ ಹಂಟರ್ ಅಲ್ಲಿ ಹೊಡ್ಕೊಂಡು ಜೈಲ್ಗೆ ಹಾಕ್ತಾನೆ. ಈ ಕಡೆ ಅಂಬರೀಶ್ ತನಗ್ ತಾನೇ ಅನ್ಕೊಳ್ತಾ ಇರ್ತಾನೆ, ಕಷ್ಟಪಟ್ಟು ಇಂಥವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ತಿವಿ, ನೆಕ್ಸ್ಟ್ ಇವರು ಬಿಡುಗಡೆನೂ ಹಾಕ್ತಾರೆ. ಆದ್ರೆ ಈ ಜನ ಅಂತವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಮತ್ತೆ ಅವರು ಗೆದ್ದು ನಮ್ಮಂತ ಪೊಲೀಸರನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಕೊಳ್ತಾ ತನಗ್ ತಾನೇ ಒಂದು ಪ್ಲಾನ್ ಮಾಡ್ತಾನೆ. ಅದೇನಂದ್ರೆ ಒಂದು ಹೊಸ ಪಕ್ಷ ಕಟ್ಟಿ ಜನಗಳ ನಡುವೆ ಜಾತಿ ಧರ್ಮ ಅಂತ ಜಗಳ ತಂದಿಡೋದು. ಸೊ ಈಗ ಅಂಬರೀಶು ರಾಮಸ್ವಾಮಿ ಹತ್ರ ಹೋಗಿ ಈ ಎಲ್ಲಾ ವಿಚಾರನ ಹೇಳ್ತಾನೆ. ನಾವಿಬ್ರು ಸೇರಿ ಒಂದು ಪಕ್ಷ ಕಟ್ಟೋಣ, ಜಾತಿ ಧರ್ಮ ಅಂತ ಜನಗಳ ಮಧ್ಯೆನೆ ತಂದಿಟ್ಟು ನಾವಿಬ್ರು ತುಂಬಾ ದುಡ್ಡು ಮಾಡೋಣ ಅಂತ ಹೇಳ್ತಾನೆ. ಅಂಡ್ ನನಗ್ ಗೊತ್ತು ನಿನ್ಗೆ ದಳಪತಿ ಮೇಲೆ ತುಂಬಾ ಸಿಟ್ಟಿದೆ ಅಂತ, ಅವನ್ನ ಸಾಯಿಸೋಷ್ಟು ಕೋಪ ಇದೆ ಅಂತ. ಅವನ್ ಕತೆನೂ ಮುಗಿಸೋಣ, ಆದ್ರೆ ಈಗ ಬೇಡ. ಆದ್ರೆ ಜನಗಳೆಲ್ಲ ಅವನ್ನ ದೇವ್ರು ಅಂತ ಅನ್ಕೊಂಡಿದ್ದಾರೆ. ಒಂದೊಳ್ಳೆ ಟೈಮ್ ನೋಡಿ ದಳಪತಿ ಕತೆನ ಮುಗಿಸೋಣ ಅಂತ ಹೇಳ್ತಾನೆ. ಈ ಎಲ್ಲಾ ಪ್ಲಾನ್ಗೆ ರಾಮಸ್ವಾಮಿ ಒಪ್ಪಿಗೆ ಕೊಡ್ತಾನೆ. ಈಗ ಅಂಬರೀಶ್ ತಾನ್ ಅಂದ್ಕೊಂಡ್ ಹಾಗೇನೆ ಒಂದು RDX ನ ಬೈ ಮಾಡ್ತಾನೆ. ಇದ್ರ ಸಹಾಯದಿಂದ ದೇವಸ್ಥಾನ ಹಾಗೆ ಮಸೀದಿ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಮಸೀದಿ ಮೇಲೆ ಅಟ್ಯಾಕ್ ಆದಾಗ ಅವ್ರು ಅನ್ಕೊಳ್ತಾರೆ ಹಿಂದೂಗಳು ಮಾಡಿದ್ದು ಅಂತ, ದೇವಸ್ಥಾನ ಮೇಲೆ ಅಟ್ಯಾಕ್ ಆದಾಗ ಅವ್ರು ಅನ್ಕೊಳ್ತಾರೆ ಮುಸ್ಲಿಮ್ಸ್ ಮಾಡಿದ್ದು ಅಂತ. ಸೊ ಒಬ್ರಿಗೊಬ್ರು ಜನಗಳು ಜಾತಿ ಧರ್ಮ ಅಂತ ಕಿತ್ತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಇವ್ನ್ ಅಂದ್ಕೊಂಡ್ ಹಾಗೇನೆ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಈ ಎಲ್ಲಾ ವಿಚಾರವೂ ಕೂಡ ಖಲ್ ಅನ್ನೋ ಒಬ್ಬ ವ್ಯಕ್ತಿ ಗಮನಕ್ಕೆ ಬರುತ್ತೆ. ಈತ ಈ ವಿಚಾರನ ದಳಪತಿಗೆ ತಿಳಿಸ್ತಾನೆ. ಈಗ ದಳಪತಿ ಇಮಿಡಿಯೇಟ್ ಆಗಿ ಜಾನ್ ಹತ್ರ ಹೋಗ್ತಾನೆ. ನೋಡು, ನೀನ್ ಮಾಡ್ತಿರೋದು ಸರಿ ಇಲ್ಲ.
ಇಂಥ ಅಮಾಯಕ ಜನಗಳ ನಡುವೆ ಈ ತರ ಮಾಡ್ಬೇಡ, ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅಂಬರೀಷ್ ಮಾತ್ರ ದಳಪತಿ ಏನೇ ಹೇಳಿದ್ರು ಸಹ ಕೇಳೋ ಪರಿಸ್ಥಿತಿ ಇರೋದಿಲ್ಲ. ದಳಪತಿಗೆ ಅಂಬರೀಷ್ ಶೂಟ್ ಮಾಡ್ತಾನೆ. ಆದ್ರೆ ಆ ಬುಲೆಟ್ ಖಲೀಲ್ಗೆ ಬೀಳುತ್ತೆ. ಖಲೀಲ್ ಸಾವಾಗುತ್ತೆ. ನೆಕ್ಸ್ಟ್ ದಳಪತಿ ಅವನ್ ಕೈಯಿಂದ ಗನ್ನನ್ನ ಕಸ್ಕೊಂಡು ಅಂಬರೀಷ್ಗೆನೆ ಶೂಟ್ ಮಾಡ್ತಾನೆ. ಸೊ ದಳಪತಿನೇ ಈತನನ್ನ ಶೂಟ್ ಮಾಡಿ ಸಾಯಿಸಿದ್ದು, ಅಂಬರೀಷ್ಗೂ ಸಹ ಶೂಟ್ ಮಾಡಿದ್ದು ಅಂತ ಕೋರ್ಟ್ ಅಲ್ಲಿ ಹೇಳ್ತಾಳೆ. ಸೊ ಇದರಿಂದ ದಳಪತಿ ಜೈಲ್ ಸೇರೋ ಹಾಗೆ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಅಂಬರೀಷೇ ಜಾನೇ ಅಂಬರೀಷ್. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ದಳಪತಿ ಯೋಚನೆ ಮಾಡ್ತಾ ಇರ್ತಾನೆ, ಜಾನ್ ನ ನೆಕ್ಸ್ಟ್ ಪ್ಲಾನ್ ಏನಿರ್ಬೋದು ಅಂತ. ಅಂಡ್ ಹಾಗೇನೆ ನನ್ನ ಮತ್ತೆ ವಿಜಿ ಮೇಲೆ ಈತ ಅಟ್ಯಾಕ್ ಮಾಡಿಸಬಹುದು. ಅವನ್ ವಿರುದ್ಧ ನಾವು ಗೆಲ್ಬೇಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ವಿಜಿನ ಈತ ಒಂದು ಮಿಲಿಟರಿ ಅಕಾಡೆಮಿಗೆ ಟ್ರೈನಿಂಗ್ ಗೆ ಸೇರಿಸ್ತಾನೆ. ಈ ಕಡೆ ಪಾಯಲ್ ಈ ಟೆಡಿ ಬೇರ್ ಎಲ್ಲೆಲ್ಲೆಲ್ಲ ಹೋಗಿರಬಹುದು ಅಂತ ರಿಸರ್ಚ್ ಮಾಡ್ತಾ ಇರ್ತಾಳೆ. ಈ ಕಡೆ ಜಾನ್ ನ ತೋರಿಸ್ತಾರೆ. ಜಾನ್ಗೆ ತುಂಬಾ ತಲೆ ಕೆಡ್ತಿರುತ್ತೆ, ಈ ದಳಪತಿ ಎಲ್ಲಿ ಹೋದ ಅಂತ. ದಳಪತಿನ ಎಷ್ಟು ಹುಡುಕಿದ್ರು ಆತ ಸಿಗ್ತಾ ಇರೋದಿಲ್ಲ. ನೆಕ್ಸ್ಟ್ ಇವನು ರಾಮಸ್ವಾಮಿಗೆ ಹೋಗಿ ಹೇಳ್ತಾನೆ, ನೀನು ದಳಪತಿ ಊರಿಗೆ ಹೋಗು, ಅಲ್ಲಿ ಆತ ಸಿಗ್ತಾನೆ ಅಂತ ಹೇಳಿ ಕಳಿಸ್ತಾನೆ. ನೆಕ್ಸ್ಟ್ ರಾಮಸ್ವಾಮಿ ದಳಪತಿ ಊರಿಗೆ ಬರ್ತಾನೆ. ಆದ್ರೆ ಅಲ್ಲಿನ ಜನಗಳು ರಾಮಸ್ವಾಮಿನ ಹಿಡ್ಕೊಳ್ತಾರೆ. ಆಗ ಅಲ್ಲಿಗೆ ದಳಪತಿ ಬರ್ತಾನೆ. ಜಾನ್ ಪ್ಲಾನ್ ಏನಿತ್ತು ಅಂತ ಕೇಳ್ತಾನೆ. ಫ್ರೆಂಡ್ಸ್, ಇಲ್ಲಿ ಜಾನ್ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರ್ತಾನೆ. ಅಂದ್ರೆ ಫ್ಲಾಶ್ ಬ್ಯಾಕ್ ಸ್ಟೋರಿಲಿ. ಆಗ ಜಾನ್ಗೆ ಅನ್ಸುತ್ತೆ ಇನ್ನು ನನ್ಗೆ ಉಳ್ಗಾಲ ಇಲ್ಲ ಅಂತ. ದಳಪತಿ ಆತನಿಗೆ ಶೂಟ್ ಮಾಡಿದಾಗ ತಾನು ಸಾಯೋ ಹಾಗೆ ನಾಟಕ ಮಾಡ್ತಾನೆ. ಜಾನು ತಲೆ ಮರೆಸ್ಕೊಂಡು ಆಫ್ರಿಕಾಗೆ ಹೊಟ್ಟೋಗ್ತಾನೆ. ಇದಕ್ಕೆ ರಾಮಸ್ವಾಮಿನೇ ಸಹಾಯ ಮಾಡಿ. ಜಾನ್ ಆಫ್ರಿಕಾಗ ಹೋದಾಗ ಅದೇ ಟೈಮಲ್ಲಿ ಅಲ್ಲಿ ಸಿವಿಲ್ ವಾರ್ ನಡೀತಿತ್ತು. ಇದರಿಂದ ಅವನು ಅಡ್ವಾಂಟೇಜ್ ತಗೊಂಡ. ಆಫ್ರಿಕಾ ವಿರುದ್ಧ ವಾರ್ ನಡೆಸೋಕ್ ಬಂದಿದ್ವಲ್ಲ ಬೇರೆ ದೇಶಗಳು, ಅವ್ರ ಜೊತೆ ಈತ ಕೈ ಜೋಡಿಸ್ತಾ. ಹಾಗೆ ಅಲ್ಲಿನ ಪ್ರೆಸಿಡೆಂಟ್ ನ ಸಾಯಿಸೋ ಹಾಗೆ ಮಾಡ್ದ. ಅಲ್ಲಿರೋ ಜನಗಳು ಒಬ್ಬರ ಮೇಲೆ ಒಬ್ರು ಜಗಳ ಆಡೋ ಹಾಗೆ ಮಾಡ್ದ. ಸೊ ಇದೆಲ್ಲ ಆದ್ಮೇಲೆ ಇವನ್ಗೆ ಜಾನ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿರ್ತಾನೆ. ಜಾನ್ ನ ನೆಕ್ಸ್ಟ್ ಪ್ಲಾನು ಇಂಡಿಯಾ ಆಗಿರುತ್ತೆ. ಇಂಡಿಯಾಗೆ ಸುಮಾರು 15 ವರ್ಷದಿಂದ ಗನ್ನ ಸ್ಮಗಲ್ ಮಾಡ್ತಿದ್ದಾನೆ. ಇಂಡಿಯಾ ಜನಗಳ ನಡುವೆ ಜಾತಿ ಧರ್ಮ ಅಂತ ಕಿಚ್ ಹತ್ತಿ ಒಬ್ರಿಗೊಬ್ರು ಹೊಡೆದಾಡ್ಬೇಕು. ಈ ಹೊಡೆದಾಟದಲ್ಲಿ ಎಲ್ಲರ ಹತ್ರನೂ ಗನ್ ಇರ್ಬೇಕು ಅನ್ನೋದು ಈ ಜಾನ್ ನ ಉದ್ದೇಶ ಆಗಿರುತ್ತೆ. ಈತ ಚರ್ಚ್, ಮಸೀದಿ, ದೇವಸ್ಥಾನ ಎಲ್ಲಾದ್ರ ಮೇಲೂ ಸಹ ಆಟ ಮಾಡಿಸ್ತಿರ್ತಾನೆ. ಇದರಿಂದಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ಬಾರ್ದು ಅನ್ನೋದು ಇವನ್ ಉದ್ದೇಶ ಆಗಿರುತ್ತೆ. ಸೊ ಇದನ್ನೆಲ್ಲ ರಾಮಸ್ವಾಮಿ ಈಗ ದಳಪತಿಗೆ ಹೇಳ್ತಾನೆ. ಈ ಕಡೆ ಜಾನು ಸಿಎಂ ನ ಲಾಕ್ ಮಾಡ್ತಾನೆ. ಅಂಡ್ ಸೆಕ್ರೆಟರಿ ಹೇಳ್ತಾನೆ, ಪೊಲೀಸ್ ಅವ್ರಿಗೆ ಹೇಳು ಎಲ್ಲಾ ಸ್ಟೇಷನ್ ಬಂದ್ ಆಗ್ಬೇಕು, ಇಲ್ಲ ಅಂದ್ರೆ ಸಿಎಂ ನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ನೆಕ್ಸ್ಟ್ ಜಾನ್ ಹೇಳ್ದಾಗೇನೆ ಆಕೆ ಮಾಡ್ತಾಳೆ. ನೆಕ್ಸ್ಟ್ ಜಾನು ಡ್ರೋನ್ ಅನ್ನ ಬಿಡ್ತಾನೆ. ಅದ್ರಲ್ಲಿ ಆರ್ಸಿ ಬಂದಿರುತ್ತೆ. ಅದು ಎಲ್ಲಾ ಜನರನ್ನ ಸಾಯಿಸುತ್ತೆ. ಈ ಕಡೆ ಇನ್ಸ್ಪೆಕ್ಟರ್ ಸುರೇಶ್ ಜಾನ್ಗೆ ಸಾಥ್ ಕೊಡ್ತಿರ್ತಾನೆ. ಎಲ್ಲ ವಿಚಾರ ದಳಪತಿಗೆ ಗೊತ್ತಾಗಿ ಸುರೇಶ್ ಹತ್ರ ಬರ್ತಾನೆ. ಈತ ಸುರೇಶ್ಗೆ ಕೇಳ್ತಾನೆ ಜಾನ್ ನ ಪ್ಲಾನ್ ಏನು ಅಂತ. ಆಗ ಸುರೇಶ್ ಹೇಳ್ತಾನೆ, ಜಾನ್ ಕರೀಂ ನ ಕಿಡ್ನಾಪ್ ಮಾಡಿದಾನೆ ಅಂತ. ಈಗ ದಳಪತಿ ಸುರೇಶ್ ನ ಸಾಯಿಸಿ ಕರೀಂ ಇರೋ ಕಡೆಗೆ ಹೋಗ್ತಾನೆ. ಅಲ್ಲಿ ಕರೀಂ ನ ಕಟ್ ಹಾಕಲಾಗಿರುತ್ತೆ. ಕರೀಂ ನ ಅಗನ್ನೆಲ್ಲ ಬೆಚ್ತಾನೆ. ಅಲ್ಲಿ ಅಡ್ವಾನ್ಸ್ಡ್ ವೆಪನ್ಸ್ ಇದೆ. ಜಾನ್ ವಿರುದ್ಧ ಹೋರಾಡೋದಕ್ಕೆ ಅದು ತುಂಬಾ ಮುಖ್ಯ ಅಂತ ಹೇಳ್ತಾನೆ. ಈಗ ದಳಪತಿ ಆ ಅಡ್ರೆಸ್ಗೆ ಹೋಗ್ತಾನೆ. ಅಲ್ಲಿರೋ ವೆಪನ್ಸ್ ನೆಲ್ಲ ಅಕ್ವೈರ್ ಮಾಡ್ಕೊಳ್ತಾನೆ. ವಿಜಯ್ ಕೂಡ ತನ್ನ ಜೊತೆಲಿ ಕರ್ಕೊಳ್ತಾನೆ. ಯಾಕಂದ್ರೆ ಅವಳಿಗೆ ತನ್ನಲ್ಲಿರೋ ಭಯ ಎಲ್ಲ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ನಮ್ ಹೀರೋ ಜಾನ್ ಇರೋ ಕಡೆ ಹೋಗ್ಬೇಕಾದ್ರೆ ಜಾನ್ ಬಿಟ್ಟಿದ್ನಲ್ಲ ಡ್ರೋನ್ ವೆಪನ್ಸ್, ಅವು ದಳಪತಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರುತ್ತೆ. ಆಗ ದಳಪತಿ ಕಡೆಯವರು ಡ್ರೋನ್ ಸೆಟ್ಟಿಂಗ್ ನ ಚೇಂಜ್ ಮಾಡ್ಬಿಡ್ತಾರೆ. ಆಗ ಆ ಡ್ರೋನ್ಗಳು ಅವಕ್ಕವೇ ಡಿಕ್ಕಿ ಹೊಡ್ಕೊಂಡು ಈಗ ದಳಪತಿ ಜಾನ್ ಇರೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದು ಆತ ಸಿಎಂ ನ ಕೇಳ್ತಾನೆ, ವಿಜಯ್ ನಿಮ್ಗೆ ಫೈಲ್ ಕೊಟ್ಲಲ್ವಾ, ಈ ವಿಚಾರನ ಯಾಕೆ ನೀವು ಜಾನ್ಗೆ ಹೇಳಿದ್ರಿ ಅಂತ. ಆದ್ರೆ ಸಿಎಂ, ಈ ವಿಚಾರನ ನಾನು ಯಾರಿಗೂ ಹೇಳಿಲ್ಲ, ಆ ಫೈಲ್ ಅನ್ನ ತೆಗೆದು ನಾನು ನನ್ನ ಸೆಕ್ರೆಟರಿ ಕೊಟ್ಟೆ ಅಂತಾನೆ. ಇದಕ್ಕೆ ಜಾನ್ ನಗ್ತಿರ್ತಾನೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಸಿಎಂ ಸೆಕ್ರೆಟರಿ ಶೀಲಾ ಬೇರೆ ಯಾರು ಅಲ್ಲ, ಜಾನ್ಗೆ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಶೀಲಾ ಮತ್ತೆ ಜಾನ್ ಇಬ್ರು ಸೇರ್ಕೊಂಡೆ ಈ ಕೆಲಸನ ಮಾಡ್ತಿರ್ತಾರೆ. ಈಗ ದಳಪತಿಗೆ ತುಂಬಾನೇ ಸಿಟ್ಟು ಬಂದು ಜಾನ್ಗೆ ಹೊಡಿತಿರ್ತಾನೆ. ಜಾನ್ ಮತ್ತೆ ದಳಪತಿ ನಡುವೆ ಭಯಂಕರವಾಗಿ ಫೈಟ್ ಇರುತ್ತೆ. ಇದ್ರ ಮಧ್ಯೆ ಶೀಲಾ ಹೆಲಿಕಾಪ್ಟರ್ ನ ತಗೊಂಡಿರ್ತಾಳೆ ಜಾನ್ ನ ಸೇವ್ ಮಾಡೋದಕ್ಕೆ. ಈ ಕಡೆ ವಿಜಿಗೆ ಫ್ಲಾಶ್ ಆಗುತ್ತೆ, ತನ್ನ ಅಮ್ಮನ ಸಾವಿಗೆ ಈ ಜಾನ್ ಅಲ್ವಾ ಕಾರಣ ಅಂತ. ಸೊ ಈಗ ವಿಜಿ ಕೂಡ ಧೈರ್ಯ ತಗೊಂಡು ಜಾನ್ ಹಾಗೆ ಅವ್ರ ಕಡೆಯವ್ರನ್ನೆಲ್ಲ ಚೆನ್ನಾಗಿ ಅವಳು ಸೇರ್ಕೊಂಡು ದಳಪತಿ ಜೊತೆ ಹೊಡೆದಾಕ್ತಾಳೆ. ಈ ಜಗಳದ ನಡುವೆ ಒಂದು ರಾಕೆಟ್ ಲಾಂಚರ್ ಫೈರ್ ಆಗುತ್ತೆ. ಇದರಿಂದ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗುತ್ತೆ. ಶೀಲಾ ಅಲ್ಲೇ ಸಾಯ್ತಾಳೆ. ವಿಜಿ ತನ್ನ ಎಲ್ಲಾ ಭಯನೂ ಬಿಟ್ಟು ದಳಪತಿ ಜೊತೆ ಸೇರ್ಕೊಂಡು ಜಾನ್ ನ ಹೊಡೆದು ಸಾಯಿಸಾಕ್ತಾರೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಪೊಲೀಸು ಜನಗಳಿಗೆ ಕತೆ ಹೇಳ್ತಿದ್ನಲ್ಲ, ಅಲ್ಲಿಗೆ ದಳಪತಿ ಕತೆ ಕೇಳಿದ್ರಲ್ಲ ನಿಮ್ಮೆಲ್ರಿಗೂ ಧೈರ್ಯ ಬಂತ. ಆ ಒಬ್ಬ ದಳಪತಿ ತನ್ನ ಮಗಳಿಗೋಸ್ಕರ ಹಾಗೆ ದೇಶಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ದ. ನೀವೆಲ್ಲ ಈ ಗೂಂಡಾಗಳಿಗೆ ಹೆದರ್ಕೊಂಡ್ ಕೂತಿದ್ದೀರಾ. ನೀವೆಲ್ಲರೂ ಸಹ ಆ ದಳಪತಿ ತರನೇ ಹೆದರ್ಸ್ಬೇಕು, ಇಲ್ಲ ಅಂದ್ರೆ ಇದೇ ತರ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ದಳಪತಿ ಕತೆ ಕೇಳಿದ ಈ ಹಳ್ಳಿ ಜನ ಮೋಟಿವೇಟ್ ಆಗಿ ಎಲೆಕ್ಷನ್ ಬೂತ್ಗೆ ಹೋಗಿ ಅಲ್ಲಿರೋ ಗೂಂಡಾಗಳನ್ನೆಲ್ಲ ಹೊಡೆದಾಕಿ ತಮ್ಮ ಹಕ್ಕಿನ ಪ್ರಕಾರ ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಓಟ್ ಮಾಡ್ತಾರೆ. ಇದರಿಂದ ಡೆಮೋಕ್ರಸಿ ಗೆಲ್ಲುತ್ತೆ. ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಇದಾಗಿತ್ತು ಜನನಾಯಕನ್ ಫುಲ್ ಮೂವಿ ಎಕ್ಸ್ಪ್ಲೈನ್. ನೆಕ್ಸ್ಟ್ ಹೊಸ ಕತೆ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.